ಹುಬ್ಬಳ್ಳಿ ಧಾರವಾಡ ಅವಳಿ ನಗರಗಳು ಭಾರಿ ವೇಗವಾಗಿ ಬೆಳೀತಾ ಇರುವಂತ ನಗರಗಳು. ಇದರೊಂದಿಗೆ ಅಪರಾಧ ಕೃತ್ಯಗಳ ಸಂಖ್ಯೆಯೂ ಕೂಡ ಹೆಚ್ಚುತ್ತಲೇ ಹೋಗ್ತಾ ಇದೆ. ಈ ವೇಳೆಯಲ್ಲಿ ಅಪರಾಧ ಪ್ರಕರಣಗಳನ್ನ ಕಡಿಮೆ ಮಾಡಬೇಕಾಗಿರುವಂತ ಪೊಲೀಸರು ಸಂಪೂರ್ಣವಾಗಿ ಅವಲಂಬಿತವಾಗಿರುವಂತದ್ದು ಸಿಸಿಟಿವಿ ಕ್ಯಾಮೆರಾಗಳ ಮೇಲೆ. ಹೌದು, ಅವಳಿ ನಗರಗಳ ಪ್ರಮುಖ ಸ್ಥಳಗಳಲ್ಲಿ ಇದೀಗ ಬಹುತೇಕ ಸಿಸಿಟಿವಿ ಕ್ಯಾಮೆರಾಗಳು ನಿಷ್ಕ್ರಿಯಗೊಂಡಿವೆ. ಸೂಕ್ಷ್ಮ ಮತ್ತು ಅತಿ ಸೂಕ್ಷ್ಮ ಪ್ರದೇಶಗಳಲ್ಲಿ ಅಲ್ಲಿನ ಚಟುವಟಿಕೆಗಳ ಮೇಲೆ ನಿಗಾ ಇಡಲಿಕ್ಕೆ ಮುಖ್ಯವಾಗಿ ಇದೇ ಕ್ಯಾಮೆರಾಗಳು ಸಹಾಯವಾಗ್ತವೆ. ಆದರೆ ಅವಳಿ ನಗರದಲ್ಲಿನ ಅರ್ಧ ಕ್ಯಾಮೆರಾಗಳು ನಿಷ್ಕ್ರಿಯಗೊಂಡಿವೆ. ಇದು ನಗರ ನಿವಾಸಿಗಳ ಆತಂಕಕ್ಕೂ ಕಾರಣವಾಗಿದೆ. ಸಿಸಿಟಿವಿ ಕ್ಯಾಮೆರಾಗಳು ಸರಿಯಾಗಿ ಕಾರ್ಯನಿರ್ವಹಿಸಿದರೆ ಅದರಿಂದ ಅಪರಾಧಿಗಳನ್ನ ಪತ್ತೆ ಹಚ್ಚಲಿಕ್ಕೆ ಸಾಕಷ್ಟು ಅನುಕೂಲವಾಗುತ್ತದೆ. ಆದರೆ ಅವಳಿ ನಗರದ ಬಹುತೇಕ ಕಡೆಗಳಲ್ಲಿ ಇವು ಕಾರ್ಯನಿರ್ವಹಿಸದೇ ಇರುವುದರಿಂದ ಕಳ್ಳ ಕಾಕರಿಗೆ ಭಯವೇ ಇಲ್ಲದಂತಾಗಿದೆ. ಅವಳಿ ನಗರದ ಪ್ರಮುಖ ರಸ್ತೆಗಳು, ವೃತ್ತಗಳಲ್ಲಿ ಹೈ ಡೆಫಿನಿಷನ್ ಕ್ಯಾಮೆರಾಗಳನ್ನ ಅಳವಡಿಸಲಾಗಿದೆ. ಅದರಲ್ಲೂ ವಿಶೇಷವಾಗಿ ಕೋಮು ಗಲಭೆ ನಡೆಯುವಂತ ಪ್ರದೇಶಗಳು, ಅತಿ ಸೂಕ್ಷ್ಮ ಪ್ರದೇಶಗಳಲ್ಲಂತೂ ಇಂತಹ ಕ್ಯಾಮೆರಾಗಳ ಅವಶ್ಯಕತೆ ಹೆಚ್ಚಾಗಿದೆ. ಅವಳಿ ನಗರದಲ್ಲಿ ಇದುವರೆಗೂ 568 ಸಿಸಿಟಿವಿ ಕ್ಯಾಮೆರಾಗಳನ್ನ ಅಳವಡಿಸಲಾಗಿದೆ. ಅದರಲ್ಲಿ 300ಕ್ಕೂ ಹೆಚ್ಚು ಕ್ಯಾಮೆರಾಗಳು ಸ್ಥಗಿತಗೊಂಡಿವೆ. ಒಟ್ಟು 568 ಕ್ಯಾಮೆರಾಗಳ ಪೈಕಿ 494 ಕ್ಯಾಮೆರಾಗಳನ್ನ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ವತಿಯಿಂದ ಅಳವಡಿಸಲಾಗಿದೆ. ಇವುಗಳ ಪೈಕಿ 188 ಕ್ಯಾಮೆರಾಗಳಷ್ಟೇ ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಮೇನ್ ಸರ್ಕಲ್ನಲ್ಲಿ ಇವತ್ತು CC ಕ್ಯಾಮ್ರಾ ಅಳವಡಿಸ್ಯಾರ ಸರ್ಕಾರ ಆಗಲಿ ಡಿಪಾರ್ಟ್ಮೆಂಟ್. ಆ ಕ್ಯಾಮ್ರಾಗಳು ಇವತ್ತು ಯಾವುದೇ ರೀತಿಯಿಂದ ಕೆಲಸ ಮಾಡ್ತಾ ಇಲ್ಲ. ನಾವು ಹಿಂದಿನೂ ಹೋರಾಟ ಮಾಡ್ತಾ ಇದ್ದೀವಿ, ಆ ಕ್ಯಾಮ್ರಾಗಳನ್ನು ಚಾಲ್ತಿ ಮಾಡಿರಿ, ಅದು ಮಾಡಿರಿ ಅಂತ. ಇವತ್ತು ಯಾರೂ ಇದಕ್ಕೆ ಕಿಮ್ಮತ್ತ ಕೊಡ್ತಾ ಇಲ್ಲ, ಕೇರ್ ಮಾಡ್ತಾ ಇಲ್ಲ. ಇವತ್ತು ಕೂಡಲೇ ಅಂತ ಆ CC ಕ್ಯಾಮ್ರಾ ಎದಾಗೈತಪ್ಪ, ಊರಲ್ಲಿ ಯಾವುದೇ ಅಪರಾಧ ಆಗಬಾರ್ದು, ಅಪರಾಧಿಗಳನ್ನ ಹಿಡಿಬೇಕಂತ ಇದೆ. ಇವತ್ತು ಕೆಲಸ ಮಾಡ್ತಾ ಇಲ್ಲ. ಕೂಡಲೇ ಇದಕ್ಕೆ ಸಂಬಂಧಪಟ್ಟ ಇಲಾಖೆ ಆಗಿರ್ಬೋದು, ಸರ್ಕಾರ ಎಚ್ಚೆತ್ತುಕೊಂಡು ಹುಬ್ಬಳ್ಳಿ ಧಾರವಾಡದಲ್ಲಿ ಇರುವಂಥ CC ಕ್ಯಾಮ್ರಾಗಳನ್ನು ಸರಿಪಡುವ ಮೂಲಕ, ಅಪರಾಧಕ್ಕೆ ತಡೆ ಒಡ್ಡುವ ಮೂಲಕ ಜನರಿಗೆ ಅದರಿಂದ ಭಯಭೀತರಿಂದ ಭಯಮುಕ್ತ ಮಾಡಬೇಕಂತ ಈ ಸಂದರ್ಭದಲ್ಲಿ ಕೇಳಕ್ಕೆ ಇಷ್ಟಪಡ್ತೇನೆ. ಜಂಗ್ ಹತ್ತಿ ಎಲ್ಲ ಹಾಳಾಗಿ ಹೋಗ್ಯವ್ರಿ. ಇವತ್ತು ಕೇವಲ ಅದು ಬರೀ ಎಲ್ಲಿ ಇತ್ತಪ್ಪ ಅಂದ್ರೆ ಎಲ್ಲಿ ಹಾಕಿವ್ರಿ, ಅದು ನೋಡಿದ್ರೆ ಅಲ್ಲಿ ಯಾವುದು ಒಬ್ಬ ಸಿಬ್ಬಂದಿ ಇಲ್ಲ, ಅಲ್ಲಿ ಕಂಪ್ಯೂಟರ್ ಇಲ್ಲ, ಯಾವುದೇ ರೀತಿ ಚಾಲ್ತಿನೇ ಇಲ್ಲ. ಜಂಗ್ ಹಾಕಿ ನೀರು ಬಿದ್ದ ಕ್ಯಾಸ ಎಲ್ಲ ಹಾಳಾಗಿ ಹೋಗೈತೆ. ಈ ಉಪಕರಣಗಳು ಕೂಡಲೇ ದುರಸ್ತಿ ಮಾಡಿ ಅದನ್ನು ಚಾಲ್ತಿ ಮಾಡಿ ಜನರಿಗೆ ಅದರಿಂದ ಸಹಾಯ ಮಾಡಬೇಕಂತ ನಾನು ಈ ಸಂದರ್ಭದಲ್ಲಿ ಕೇಳಕ್ಕೆ ಇಷ್ಟಪಡ್ತೀನಿ. ಇನ್ನುಳಿದ 300ಕ್ಕೂ ಹೆಚ್ಚು ಕ್ಯಾಮೆರಾಗಳು ದುರಸ್ತಿಗೆ ಬಂದಿವೆ. ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರೇಟ್ ವತಿಯಿಂದ 74 ಕ್ಯಾಮೆರಾಗಳನ್ನ ಅಳವಡಿಸಲಾಗಿದ್ದು, ಅದರಲ್ಲಿ 72 ಕ್ಯಾಮೆರಾಗಳು ಸುಸ್ಥಿತಿಯಲ್ಲಿವೆ. ಪಾಲಿಕೆಯ ನಿರ್ವಹಣೆಗೆ ಹೋಲಿಸಿದರೆ ಪೊಲೀಸ್ ಇಲಾಖೆಯ ನಿರ್ವಹಣೆಯೇ ಉತ್ತಮ ಎನ್ನಬಹುದು. ನಿತ್ಯವೂ ಹಲವಾರು ಅಪರಾಧ ಕೃತ್ಯಗಳು ಅವಳಿ ನಗರದಲ್ಲಿ ನಡೀತಾ ಇರೋದಕ್ಕೆ ಕಾರಣ ಕ್ರಿಮಿನಲ್ಗಳಿಗೆ ಸಿಸಿಟಿವಿ ಕ್ಯಾಮೆರಾಗಳು ಎಲ್ಲಿ ಕೆಲಸ ಮಾಡ್ತಿಲ್ಲ ಎಂಬುದು ಗೊತ್ತಿರುವಂತದ್ದು. ಇನ್ನು ಈ ಬಗ್ಗೆ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಅವರನ್ನ ಕೇಳಿದ್ರೆ ಇದರ ಬಗ್ಗೆ ಸಂಬಂಧಿಸಿದ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಕ್ರಮ ತೆಗೆದುಕೊಳ್ಳುವುದಾಗಿ ಹೇಳ್ತಾರೆ. ಈಗ ನಮ್ಮಲ್ಲಿ CCTV ನಮ್ಮ ಇಲಾಖೆಯಿಂದ ಹಾಕ್ಸಿರೋದಿದೆ ಕೆಲವು ಕಡೆ, ಆಮೇಲೆ ಕೆಲವು ಕಡೆ ಸ್ಮಾರ್ಟ್ ಸಿಟಿ ಅವ್ರು ಹಾಕಿರೋದಿದೆ, ಕೆಲವು ಕಡೆ ಕಾರ್ಪೊರೇಷನ್ ಹಾಕಿರೋದಿದೆ. ಅದನ್ನೆಲ್ಲ ಒಂದೇ ಪ್ಲ್ಯಾಟ್ಫಾರ್ಮ್ಸಲ್ಲಿ ತರುವಂಥ ಅವಶ್ಯಕತೆ ಇದೆ. ಅದ್ರ ಜೊತೆಗೆ ನಮ್ಮ ಕೇಂದ್ರ ಕಚೇರಿಯಿಂದ ಇತ್ತೀಚೆಗಷ್ಟೇ ಒಂದು ಕಾಂಪ್ರಹೆನ್ಸಿವ್ ಸೆಕ್ಯೂರಿಟಿ ಪ್ಲ್ಯಾನ್ ಮಾಡಿ ಕಳಿಸಿ ಅಂತ CCTV ಇನ್ಸ್ಟಾಲೇಷನ್ ಫಾರ್ ಬೋತ್ ಹುಬ್ಬಳ್ಳಿ ಮತ್ತು ಧಾರವಾಡ ಎರಡು ಅವಳಿ ನಗರಕ್ಕೆ ನಮ್ಮ ಕಮಿಷನರೇಟ್ ವ್ಯಾಪ್ತಿಗೆ ಕೇಳಿದರು. ಅದರಲ್ಲೂ ಕೂಡ ನಾವೊಂದು ಪ್ರಪೋಸಲನ್ನು ಕಳಿಸಿದ್ದೀವಿ. ಮತ್ತು ಈಗ ರೋಡ್ ವರ್ಕು ಭಾಳಷ್ಟು ಜಾಗದಲ್ಲಿ ನಡೆದಿರೋದ್ರಿಂದ ಅಲ್ಲೆಲ್ಲ ರಿಪೇರಿ ವರ್ಕ್ ಅದೆಲ್ಲ ನಡೆದಿದೆ. ಮತ್ತು ಕೆಲವು ಕಡೆ ಇನ್ಸ್ಟಾಲ್ ಆಗಿರೋಂಥದ್ದನ್ನು ಅನ್ಇನ್ಸ್ಟಾಲ್ ಮಾಡಲಾಗಿದೆ. ಈ ಪರ್ಟಿಕ್ಯುಲರ್ಲಿ ಚೆನ್ನಮ್ಮ ಸರ್ಕಲಲ್ಲೆಲ್ಲ ಇದ್ದಂಥ CCTVಗಳನ್ನು ಇವಾಗ ಸದ್ಯಕ್ಕೆ ಇನ್ಯಾಕ್ಟಿವ್ ಮಾಡಿದ್ದೀವಿ. ಸೊ ಒಟ್ಟಾರೆಯಾಗಿ ಇದೊಂದು ಭಾಳ ಮೂಲಭೂತ ಅವಶ್ಯಕತೆ. ಹಾಗಾಗಿ ಸ್ಮಾರ್ಟ್ ಸಿಟಿ ಕಾರ್ಪೊರೇಷನ್ ಸೇರಿದಂತೆ ನಮ್ಮ ಇಲಾಖೆಯ ಹಿರಿಯ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಒಂದು ಕಾಂಪ್ರಹೆನ್ಸಿವ್ ಪ್ಲ್ಯಾನ್ ಮಾಡಿ CCTVಯಿಂದ ನಮ್ಮ ಅವಳಿ ನಗರವನ್ನು ಕವರ್ ಮಾಡುವಂಥ ಪ್ರಕ್ರಿಯೆ ಮಾಡಲಾಗುತ್ತೆ. ಅದಕ್ಕೆ ಮುಂದುವರೆದು ಈ ನಮ್ಮ ಪಬ್ಲಿಕ್ ಸೇಫ್ಟಿ ಆ್ಯಕ್ಟ್ ಏನಿದೆ ಅದರಲ್ಲಿ ಖಾಸಗಿ ಯಾವುದನ್ನು ಒಂದು ಪಬ್ಲಿಕ್ ಪ್ಲೇಸ್ ಅಂತ ಕನ್ಸಿಡರ್ ಮಾಡ್ತೀವಿ ಅಲ್ಲಿ CCTV ಹಾಕ್ಕೋಬೇಕು ಅನ್ನೋಂಥದ್ದಿದೆ. ಸೊ ಅದನ್ನು ಕೂಡ ನಮ್ಮಲ್ಲಿ ಸುಮಾರು 12,000ಕ್ಕೂ ಹೆಚ್ಚು CCTVಗಳದ್ದು ಜಿಯೋ ಟ್ಯಾಗಿಂಗ್ ಅಂತ ಅಂತಾರೆ. ಅದನ್ನು ಮಾಡ್ಕೊಂಡು ನಾವು ಯಾವುದೇ ಒಂದು ಸಂದರ್ಭದಲ್ಲಿ, ಮುಖ್ಯವಾಗಿ ಕ್ರೈಮ್ ಇರ್ಬೋದು, ಲಾ ಆ್ಯಂಡ್ ಆರ್ಡರ್ ಸಿಚುವೇಷನ್ ಇರ್ಬೋದು, ಆದಂಥ ಸಂದರ್ಭದಲ್ಲಿ CCTVಯನ್ನು ಉಪಯೋಗಿಸ್ಕೊಂಡು ನಾವು ಆರೋಪಿಗಳನ್ನು ಪತ್ತೆ ಮಾಡುವಂಥದ್ದು, ಪ್ರಕರಣವನ್ನು ಪತ್ತೆ ಮಾಡುವಂಥ ಕೆಲಸ ಮಾಡ್ತಾಯಿದ್ದೀವಿ. ನಿಮಗೆ ಉದಾಹರಣೆ ಹೇಳಬೇಕು ಅಂತಂದರೆ, ನಮ್ಮ APMC ಪೊಲೀಸ್ ಠಾಣಾ ಸರಹದ್ದಿನಲ್ಲಿ ಒಬ್ಬರು ಅರ್ಚಕರದು ಕೊಲೆ ಆಗಿತ್ತು. ಆ ಕೊಲೆ ಪ್ರಕರಣದಲ್ಲಿ ಆರೋಪಿ ಸೋಲಿ ಆನ್ ದಿ ಬೇಸಿಸ್ ಆಫ್ BRTS ಮತ್ತು ಬೇರೆ CCTV ಬೇಸಿಸ್ ಮೇಲೆ ಹಿಡಿದಿದ್ದು. ಹಾಗಾಗಿ ಇದೊಂದು ಭಾಳ ಮೂಲಭೂತ ಅವಶ್ಯಕತೆ ಇದೆ. ನಮ್ಮ ಇಲಾಖೆಗೆ ನಾವು ಈಗಾಗಲೇ ಒಂದು ಪ್ರಪೋಸಲ್ ಕಳಿಸಿದ್ದೀವಿ. ಅಮೌಂಟ್ ಅಂದರೆ ನಮ್ಮ ರಿಕ್ವೈರ್ಮೆಂಟ್ ಆಫ್ CCTV ಕ್ಯಾಮ್ರಾಸು ಮತ್ತು ಅದರಲ್ಲಿ ಬೇರೆ ಬೇರೆ ಸ್ಪೆಸಿಫಿಕೇಷನ್ಸ್ ಇರುವಂಥದ್ದು ನಾವು ರಿಕ್ವೆಷನ್ ಕೊಟ್ಟಿದ್ದೀವಿ. ಅದು ಭಾಳ ಹೈ ಅಮೌಂಟ್ ಇರೋದ್ರಿಂದ ಅದನ್ನು
ಅಪ್ರೂವ್ ಆದಂಥ ಸಂದರ್ಭದಲ್ಲಿ ಅಲ್ಲಿ ಕೇಂದ್ರ ಕಚೇರಿಯಿಂದಲೇ ಅದನ್ನೆಲ್ಲ ಟೆಂಡರ್ ಮಾಡುವಂಥದ್ದು ಮಾಡ್ತಾರೆ. ಒಟ್ಟಿನಲ್ಲಿ ದಿನದ 24 ಗಂಟೆಗಳ ಕಾಲ ಕಾರ್ಯನಿರ್ವಹಿಸುವಂತ ಕ್ಯಾಮೆರಾಗಳೇ ಪೊಲೀಸರಿಗೆ ಅಪರಾಧ ಕೃತ್ಯಗಳನ್ನು ನಿಯಂತ್ರಿಸುವಲ್ಲಿ ಸಹಕಾರಿ. ಆದರೆ ಅವುಗಳೇ ಸರಿಯಾಗಿಲ್ಲ ಎಂದ್ರೆ ಕ್ರೈಮ್ ರೇಟ್ ಇಳಿಯೋದಾದ್ರೂ ಹೇಗೆ ಅನ್ನುವಂಥ ಪ್ರಶ್ನೆಗೆ ಇದೀಗ ಜಿಲ್ಲಾಡಳಿತವೇ ಉತ್ತರವನ್ನ ಕೊಡಬೇಕು. ಪ್ರವೀಣ್ ಓಂಕಾರಿ, ಪಬ್ಲಿಕ್ ನೆಕ್ಸ್ಟ್, ಧಾರವಾಡ.